ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು. ಅದಾದ ನಂತರ ಮೆಕ್ಕೆಜೋಳ ಬೆಳೆಗಾರರು ಕೂಡ ಹೋರಾಟ ಮಾಡಿದ್ದಾಯಿತು. ಈಗ ದ್ರಾಕ್ಷಿ ಬೆಳೆಗಾರರಿಂದ ಹೋರಾಟ ಆರಂಭವಾಗಿದೆ. ಬೆಳೆ ವಿಮೆ ಬಿಡುಗಡೆ ವಿಳಂಬ ಹಿನ್ನೆಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರು ರೊಚ್ಚಿಗೆದ್ದಿದ್ದಾರೆ. ತೋಟಗಾರಿಕಾ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಜಂಟಿ ನಿರ್ದೇಶಕ ಪ್ರಭುರಾಜ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು ದ್ರಾಕ್ಷಿ ಬೆಳೆಗಾರರು. 2024-25ನೇ ಸಾಲಿನ ದ್ರಾಕ್ಷಿ ಬೆಳೆ ವಿಮೆ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಸಲಾಗಿದೆ. 2024-25ನೇ ಸಾಲಿನಲ್ಲಿ ಭಾರಿ ಮಳೆಯಿಂದಾಗಿ ವಿಜಯಪುರದಲ್ಲಿ ದ್ರಾಕ್ಷಿ ಬೆಳೆ ನಾಶ ಆಗಿದೆ. ಹಾನಿಗೊಳಗಾದ ದ್ರಾಕ್ಷಿಯ ಸರ್ವೆ ಪೂರ್ಣಗೊಂಡರೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ವಿಮಾ ಕಂಪನಿಗಳ ಮೇಲೆ ಒತ್ತಡವನ್ನು ಹೇರಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. 18,000 ಹೆಕ್ಟೇರ್ ದ್ರಾಕ್ಷಿ ಬೆಳೆಗೆ 25 ಕೋಟಿ ವಿಮೆ ಹಣ ತುಂಬಿದ್ದಾರೆ ಬೆಳೆಗಾರರು. 150 ಕೋಟಿಗೂ ಹೆಚ್ಚು ಹಣ ದ್ರಾಕ್ಷಿ ಬೆಳೆಗಾರರ ಖಾತೆಗಳಿಗೆ ಜಮೆ ಆಗಬೇಕಾಗಿತ್ತು. ಆದರೆ ಇನ್ನೂ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರು ನಡೆಸಿರುವಂತಹ ಪ್ರತಿಭಟನೆಯ ಬೆನ್ನಲ್ಲೇ ತೋಟಗಾರಿಕಾ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳು 15 ದಿನಗಳಲ್ಲಿ ಮರು ಸರ್ವೆ ನಡೆಸಿ ರೈತರ ಖಾತೆಗಳಿಗೆ ವಿಮೆ ಹಣ ಪಾವತಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ವಿಜಯಪುರ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಪ್ರಭುರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೀತಕ್ಕಂಥ ಪ್ರದೇಶ ಅಂತ ಹೇಳಿದ್ರೆ ಅದು ವಿಜಯಪುರವನ್ನು ದ್ರಾಕ್ಷಿ ಕಣಜ ಅಂತಲೂ ಕರೀತಾರೆ. ಆದರೆ ಇಲ್ಲಿಯ ರೈತರಿಗೆ ಈ ದ್ರಾಕ್ಷಿ ವಿಮೆಯನ್ನು ಜಮೆ ಆಗಬೇಕಾಗಿತ್ತು. ಕಳೆದ 2024-25ನೇ ಸಾಲ ವಿಮೆಯೇ ಜಮೆ ಆಗಿಲ್ಲ. ಹೀಗಾಗಿ ಇಲ್ಲಿನ ರೈತರಿಗೆ ರೊಚ್ಚಿಗೆದ್ದಿದ್ದಾರೆ. ಅಕ್ಷರಶಃ ಏನಂತಂದರೆ ಇವತ್ತು ಇಲ್ಲಿನ ವಿಜಯಪುರದ ತೋಟಗಾರಿಕಾ ಇಲಾಖೆಗೆ ಮುತ್ತಿಗೆ ಹಾಕಿ ಒಂದು ಶಾಕ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಆದಷ್ಟು ಬೇಗನೆ ನಮ್ಮ ಏನಂದರೆ ವಿಮೆ ಹಣ ಜಮೆ ಆಗಬೇಕು ಅಂತ ಆಗ್ರಹವನ್ನು ಮುಂದಿಟ್ಟಿದ್ದಾರೆ. ಈಗ ಸ್ವತಃ ರೈತರು ಇದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಕಳೆದ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ ಸಾಲ ಸೋಲ ಮಾಡಿ ಏನಾದರೂ ದ್ರಾಕ್ಷಿಯಲ್ಲಿ ನಮ್ಗೆ ಮೋಸ ಆಯಿತು ಅಂತಂದ್ರೆ, ಈಗ ಹವಾಮಾನ ವೈಪರೀತ್ಯದಿಂದ ಲಾಸ್ ಆಯ್ತಪ್ಪ ಅಂತಂದ್ರೆ ವಿಮೆ ಆದರೂ ಬರಲಿ, ಈ ಒಂದು ಖರ್ಚು ಅಂದ್ರೆ ಅತ್ಯಂತ ಹೆಚ್ಚಿನ ಖರ್ಚು ಆಗ್ತದೆ, ಅದು ಆದರೂ ಕೂಡ ಒಂದು ಬ್ಯಾಲೆನ್ಸ್ ಆಗ್ತದೆ ಅಂತೇಳಿ ನಾವು ವಿಮೆ ತುಂಬಿದ್ದೆವು. ಸುಮಾರು 1.5 ವರ್ಷ ಆದರೂ ಕೂಡ ಇಲ್ಲಿ ತನಕ ಅಧಿಕಾರಿಗಳು ಯಾವುದೇ ಒಂದು ಕಾರ್ಯಪ್ರವೃತ್ತ ಆಗಿಲ್ಲ. ನೆರೆ ಬೆಳಗಾವದಲ್ಲಿ ಕಳೆದ 20 ದಿನಗಳ ಹಿಂದೆ ಈ ಒಂದು ದ್ರಾಕ್ಷಿಗೆ ಸಂಬಂಧಪಟ್ಟಂಥ ವಿಮೆ ಜಮೆ ಆಗೈತೆ. ಇಲ್ಲಿ ಕೇಳಿದ್ರೆ ಇಲ್ಲ ನಮಗೆ ಮತ್ತೊಮ್ಮೆ ಸರ್ವೆ ಮಾಡಕ್ಕೆ ಕೊಟ್ಟಾರ, ಅದಕ್ಕೆ ಮತ್ತೆ ಸರ್ವೆ ಮಾಡಕತ್ತೀವಿ. ಒಂದೊಂದು 13 ತಾಲೂಕು ಬರ್ತಾವೆ, 13 ತಾಲೂಕಿನಾಗ 3 ಗ್ರಾಮ ಪಂಚಾಯತಿ ಅಂತೆ 39 ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಸರ್ವೆ ಮಾಡಕತ್ತೀವಿ ಅಂತ ಹೇಳಕತ್ತಾರು. ಈಗಾಗಲೇ ಜಂಟಿ ಸಮೀಕ್ಷೆ ಮಾಡ್ಯಾರ, ಇವರು 2 ಸರ್ತಿ ಸಮೀಕ್ಷೆ ಮಾಡ್ಯಾರ. ಆಮೇಲೆ ಒಂದೊಂದು ರೈತನ ಹೊಲಕ್ಕೆ ಈಗ GPS ಫೋಟೋ ತೊಗೊಳಕ್ಕಿರ್ಬೋದು, ಬೇರೆ ಬೇರೆ ಕಾರಣಾಂತರವಾಗಿ 2ರಿಂದ 3 ಸರ್ತಿ ಭೇಟಿ ಮಾಡ್ಯಾರ. ಅವಾಗ ಇರಲಾರ್ದಂಥದ್ದು ಈಗ ಯಾಕೆ ಬಂತು? ರೀಸನ್ ಬೇಕಲ್ಲ. ವಿಮೆ ಹಣವೇ ಬರೋದಿಲ್ಲ, ವಿಮೆ ಕಟ್ಟಬೇಕು, ಸರ್ಕಾರ ಮುತುವರ್ಜಿ ವಹಿಸಿ ವಿಮೆ ಕಟ್ಟಿಸುತ್ತೆ. ಈಗ ನೋಡಿದ್ರೆ ಈಗ ವಿಮೆ ಹಣವನ್ನು ಕೊಡೋದಿಲ್ಲ, ಪರಿಹಾರ ಹಣವನ್ನು ಕೊಡೋದಿಲ್ಲ. ಸರ್, ಈಗ ಸರ್ಕಾರ ನೇರ ಹೊಣೆ ಹೊರಬೇಕಾಗೈತೆ ಅದಕ್ಕೆ. ಯಾಕಂದ್ರೆ ವಿಮಾ ಕಟ್ಟಲಿಲ್ಲ ಅಂದ್ರೆ ಅವ್ರು ಅದನ್ನು ನಮ್ಗೆ ಜಾಗೃತಿ ಮಾಡ್ತಾರೆ, ವಿಮಾ ಕಟ್ಟ್ರಿ ಯಾಕಂದ್ರೆ ಬೆಳೆ ನಾಶ ಆದ್ರೆ ಆಗ್ತೈತೆ ಅಂತೇಳಿ. ರೈತರು ಏನು ಮಾಡಿದಾರೆ ಅಂದ್ರೆ ತಾಳಿ ಒತ್ತಿಟ್ಟು ಕಟ್ಟ್ಯಾರ ಸರ್. ತಾಳಿ ಒತ್ತಿಟ್ಟು ಕಟ್ಟಿದ್ರು ಕೂಡ ಯಾಕೆ ಅನ್ಕರ ಬರ್ತಾ ಇಲ್ಲ? ಇದು ರೈತರು ಮೋಸ ಮಾಡ್ತಕ್ಕಂಥ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಹೈಯೆಸ್ಟ್ ನಾವು ದ್ರಾಕ್ಷಿ ಬೆಳಿತೀವಿ, ನಾವು ಬೆಳಿತೀವಿ. ಆದರೆ ಒಬ್ಬರು ಅಧಿಕಾರಿಗಳು ಹೇಳ್ತಾರೆ ಬೆಳಗಾವದಲ್ಲಿ ಆಗೈತಲ್ಲ ಸರ್ 15 ದಿನದ ಹಿಂದೆ ಅಂತ ಕೇಳಿದ್ರೆ, ಅವ್ರು ಹೇಳ್ತಾರೆ ಇಲ್ಲಿ ಸ್ವಲ್ಪ ಬೆಳೆ ಬೆಳಿತಾರೆ, ಜಲ್ದಿ ಸರ್ವೆ ಮಾಡಿದ್ವಿ ಆಯ್ತು ಅಂತ ಹೇಳ್ತಾರೆ. ಅಲ್ಲ ರೀ, ಇಲ್ಲಿ ಎದಕ್ಕೆ ಐತೆ? ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಹೈಯೆಸ್ಟ್ ಇಲ್ಲಿ ದ್ರಾಕ್ಷಿ ಬೆಳೀತು ಅಂದ್ರೆ ಇಲ್ಲಿ ಅಧಿಕಾರಿಗಳು ಕೂತೇನು ನಾಟಕ ಮಾಡಕತ್ತಾರೆ. ಅದಕ್ಕೆ 24-25ನೇ ಸಾಲಿಂದ ಶೀಘ್ರದಾಗ ಬಿಡುಗಡೆ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ಸಿದ್ಧಾಗಿತ್ತು ಸರ್. ಇವತ್ತು ಎಲ್ಲ ರೈತ ಸಂಘಟನೆಗಳು, ರೈತ ಮುಖಂಡರು ಬಂದು ನೇರವಾಗಿ ಉಪನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಅವ್ರು ಕೊಡ್ತಾರೆ. ರ್ಯಾಂಡಮ್ ಆಗಿ ಪಂಚಾಯತಿಯನ್ನು ಸರ್ವೆ ಮಾಡ್ತಾ ಇದ್ದೀವಿ. ಅದರದ್ದು ಒಟ್ಟು ಡಾಟಾ 9,057 ಬರಲಾಗ್ತದೆ. ಅಂದ್ರೆ ಒಟ್ಟು ಎಷ್ಟು ಇನ್ಶೂರೆನ್ಸ್ ಪ್ರಪೋಸಲ್ಸ್ ಅದರದ್ದು 55%-56% ಪ್ಲಾಟ್ ನಾವು ನೋಡಬೇಕಾಗಿತ್ತು. ಈ ನಡುವೆ ಏನಾಯಿತು, ಕೆಲವೊಂದು ತಾಲೂಕಾ ಪಂಚಾಯತಿಗಳಲ್ಲಿ ಇದು ಮಾಡಬೇಡ್ರಿ ಅನ್ನೋಂಥದ್ದು ರೈತರು ಒತ್ತಡ ಬಂತು. ನಮಗೆ ರೈತರು ಒತ್ತಡ ಬಂದ ನಂತರ ನಾವು DC ಅವ್ರ ಜೊತೆ ಅದನ್ನು ಚರ್ಚೆ ಮಾಡೋಕ್ಕಾಗಿ ಬೇಡ, ಈಗ ರೈತರ ಸಮಸ್ಯೆಗಳು ಭಾಳ ಅವ, ಸದ್ಯಕ್ಕೆ ಅದನ್ನು ಸ್ವಲ್ಪ ಹೆಡಪಿಡಿ ಮುಂದೆ ನೋಡೋಣ ಅಂತ. ಆ ಪ್ರಕಾರ ಈಗ ನಾವು 11 ತಾಲೂಕುದು ರ್ಯಾಂಡಮ್ದು ಏನದ ಕಂಪ್ಲೀಟ್ ಆಗ್ಯದ ಸರ್ವೆ. 11 ತಾಲೂಕು ಮುಗಿದದ. ನಾವೇನು ಇಲ್ಲಿ ಬಬಲೇಶ್ವರ, ತಿಕೋಟ ಮತ್ತು ಬಿಜಾಪುರ ತಾಲೂಕುದು ಏನು ಮಾಡ್ಲಕತ್ತೀವಿ, ಅಲ್ಲಿ ಒಂದು 3 ಪಂಚಾಯತ ಇನ್ನೂ ಸ್ವಲ್ಪ ಉಳ್ಕೊಂಡದ ಸರ್ವೆ. ಸೊ ಈಗ ಎಷ್ಟಾಗ್ಯದ ನಮ್ದು ಏನದ ಅಷ್ಟು ರಿಪೋರ್ಟ್ ನಾವು 4 ದಿನದ ರಿಪೋರ್ಟ್ ನಾವು ಕಳಿಸಿಬಿಡ್ತೀವಿ ರೀ.
ಜಾಯಿಂಟ್ ರಿಪೋರ್ಟ್ ಸೈನ್ ಮಾಡಿ ತಹಸೀಲ್ದಾರ್ ಅವರು ತಾಲೂಕು ಆಫೀಸರು ನಮ್ಮ ಮುಖಾಂತರ ಏನದ ಪರಿಹಾರ ಅಲ್ಲಿ ಹೋದ ನಂತರ ಪ್ರೋಸೆಸ್ ಮಾಡ್ಲಿಕ್ಕೆ ಅವ್ರಿಗೆ ಅರೌಂಡ್ 1 ವಾರ ತೊಗೋಬೋದು ಅಂದಾಜು ನಮ್ಮ ಮಾಹಿತಿ ಪ್ರಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.